ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಪ್ರೀತಿ. ನಾವು ಮಂಡ್ಯದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು. ಈಗ ನನ್ನ ವಯಸ್ಸು 35. ಮದುವೆಯಾಗಿ 2 ಮಗುವಿದೆ. ಗಂಡ ಸಾಯುವ ಮೊದಲು ನಮಗೆ ಒಳ್ಳೆಯ ಪ್ರೀತಿ, ಸಂತಾನ, ಸಾಂತ್ವನ ಎಲ್ಲವೂ ಕೊಡದೆ ಜವಾಬ್ದಾರಿ ಇಲ್ಲದೆ ಇದ್ದ. 2.5 ವರ್ಷ ಆಗಿದೆ ಅವನು ನಮ್ಮನ್ನು ಬಿಟ್ಟು ಹೋಗಿ. ಮಕ್ಕಳನ್ನು ಅಮ್ಮ ಮನೆಯಲ್ಲಿಟ್ಟು ನಾನು ಬೆಂಗಳೂರಿಗೆ ಬಂದು ಒಂದು ಚಿಕ್ಕ ಬಾಡಿಗೆ ಮನೆ ತೆಗೆದುಕೊಂಡು ಒಂಟಿಯಾಗಿ ಬದುಕಲು ಶುರು ಮಾಡಿದ್ದು 1 ವರ್ಷವಾಗಿತ್ತು. ನನ್ನ ಆಪ್ತ ಸ್ನೇಹಿತೆಯ ಹೆಸರು ರಮ್ಯಾ. ಅವಳ ಮದುವೆಯಾಗಿ ಇನ್ನೂ 1 ವರ್ಷ ಆಗಿದೆ. ಮಕ್ಕಳಿಲ್ಲ. ಅವಳ ಸಂಸಾರ ಸುಂದರವಾಗಿ ನಡೆಯುತ್ತಿದೆ. ನಮ್ಮಿಬ್ಬರಿಗೂ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆವು. ನಮ್ಮ ಕೆಲಸ ಒಂದು ಸಣ್ಣ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ. ಒಟ್ಟು 10 ಜನ ಸಿಬ್ಬಂದಿ, 4 ಪುರುಷರು, 6 ಮಹಿಳೆಯರು. ಎಲ್ಲವೂ ಸಾಮಾನ್ಯವಾಗಿ ಸಾಗುತ್ತಿತ್ತು. ಒಂದು ಭಾನುವಾರ ರಜೆ. ಮನೆಯಲ್ಲಿ ಕುಂತೆಯಂತೆ ಕೂತಿದ್ದೆ. ರಮ್ಯಾ ಮನೆಗೆ ಹೋಗೋಣ ಅಂತ ಹೊರಟೆ. ಬಾಗಿಲು ಸ್ವಲ್ಪ ತೆರೆದಿತ್ತು. ನಾನು ಆಗ ಯೋಚಿಸಿದೆ, ಬಾಗಿಲು ಎಂದಿನಂತೆ ನೇರ ಒಳಗೆ ನಡೆದೆ. ರಮ್ಯಾ ಮತ್ತು ಅವಳ ಗಂಡ ರೂಮಿನಲ್ಲಿ ತೀರಾ ಹತ್ತಿರವಾಗಿ ಲಾಕ್ ಮಾಡಿಕೊಳ್ಳಬೇಕಿತ್ತು ಅಲ್ಲವೇ? ಆದರೆ ನಾನೇಕೆ ಅಲ್ಲಿ ಹೋದೆ, ಯಾಕೆ ನೋಡಿದೆ ಎಂಬ ಪಶ್ಚಾತ್ತಾಪ ಬಂತು. ಮನೆಗೆ ಬಂದು ಟಿವಿ ಹಾಕಿದರೂ ಕಣ್ಣ ಮುಂದೆ ಅವರ ಚಿತ್ರಣವೇ ಓಡಾಡುತ್ತಿತ್ತು. ಒಳಗೊಳಗೆ ಏನೋ ಒಂದು ಕುತೂಹಲ, ಒಂದು ತಳಮಳ ಶುರುವಾಯಿತು. ಗಂಡ ಸತ್ತ ಮೇಲೆ ನಾನು ಯಾರನ್ನು ಈ ರೀತಿ ನೋಡಿರಲಿಲ್ಲ. ಆ ದೃಶ್ಯ ನನ್ನ ಒಳಗಿದ್ದ ದಬ್ಬಾಳಿಕೆಯ ಭಾವನೆಗಳನ್ನು ಎಬ್ಬಿಸಿತ್ತು. ತಾನೇ ತನಗೆ ಸಮಾಧಾನ ಹೇಳಿಕೊಂಡೆ, ಅವರು ಹೊಸದಾಗಿ ಮದುವೆಯಾದವರು, ಏನು ಮಾಡೋದು? ಆದರೆ ಒಳಗೆ ಒಂಥರ ಉರಿ ಶುರುವಾಗಿತ್ತು. ಅದೇ ಸಮಯಕ್ಕೆ ನಮ್ಮ ಫ್ಯಾಕ್ಟರಿಯ ಹೊಸ ಹುಡುಗ ಬಂದ. ಹೆಸರು ಅರ್ಜುನ್. ವಯಸ್ಸು 26 ಇರಬಹುದು. ಮೊದಲ ದಿನವೇ ನಾನು ಅವನಿಗೆ ಕೆಲಸ ಹೇಳಿಕೊಟ್ಟಿದ್ದೆ. ನೀನು ನಮ್ಮ ರೂಮಿನ ಹತ್ತಿರವೇ ಇರುತ್ತೀಯಲ್ಲ ಎಂದು ಕೇಳಿದೆ. ಹೌದು ಆಂಟಿ ಅಂತ ನಗು ಬಂದಿತ್ತು ಅವನಿಗೆ. ಅವನ ನಗು, ಮಾತು ಎಲ್ಲರನ್ನೂ ಆಂಟಿ, ಅಂಕಲ್ ಅಂತ ಕರೆದು ತಮಾಷೆ ಮಾಡುವ ಸ್ವಭಾವ ಎಲ್ಲರಿಗೂ ಇಷ್ಟವಾಗಿತ್ತು. ಅವನಿಲ್ಲದ ದಿನ ಫ್ಯಾಕ್ಟರಿ ಖಾಲಿಯಂತೆ ಭಾಸವಾಗುತ್ತಿತ್ತು. ಒಂದು ಸಂಜೆ ಕೆಲಸ ಮುಗಿಸಿ ನಾವು ಮೂವರು, ರಮ್ಯಾ, ಅರ್ಜುನ್, ನಾನು ಒಟ್ಟಿಗೆ ಬರುತ್ತಿದ್ದೆವು. ರಮ್ಯಾಳನ್ನು ಅವಳ ಗಂಡ ಕಾರಿನಲ್ಲಿ ಕರೆದೊಯ್ದ. ನಾನು, ಅರ್ಜುನ್ ಮಾತ್ರ ಉಳಿದೆವು. ದಾರಿಯಲ್ಲಿ ಅವನು ಸ್ವಲ್ಪ ಮೂಡಿ ಕಡಿಮೆಯಾಗಿದ್ದ. ನಾನೇ ಮಾತು ಶುರು ಮಾಡಿದ್ದೆ. ಏನಾಯ್ತು ಅರ್ಜುನ್, ಇವತ್ತು ಯಾಕೆ ಇಷ್ಟೊಂದು ಸುಮ್ಮನಿದ್ದೆ? ಏನೂ ಇಲ್ಲ ಆಂಟಿ, ಮನೆಯಲ್ಲಿ ಸ್ವಲ್ಪ ಗೊಂದಲ, ಹುಡುಗಿಯರ ವಿಷಯನ ಅಂತ ಸ್ವಲ್ಪ ಚುಚ್ಚಿದೆ. ಅವನು ನಕ್ಕು, ಆಂಟಿ ನೀವು ಯಾಕೆ ಇಷ್ಟೊಂದು ಕ್ಯೂರಿಯಸ್? ಅಲ್ಲ ಕಣೋ, ನೋಡಿದ್ರೆ ನಿನ್ನೊಳ್ಳೆ ಹುಡುಗ ಅನ್ಸುತ್ತೆ. ಯಾರಾದ್ರೂ ಮೋಸ ಮಾಡಿದ್ರೆ ನನಗೆ ಸಹಿಸೋದಿಲ್ಲ. ಹೌದಾ ಆಂಟಿ? ನಾನೇನಾದ್ರೂ ನಿಮ್ಮ ಜಾಗದಲ್ಲಿದ್ದರೆ ನಾನು ಸುಮ್ಮನಿರ್ತಿರ್ಲಿಲ್ಲ ಗೊತ್ತಾ ಅಂತ ಅವನೇ ತಿರುಗಿ ಚುಚ್ಚಿದ. ನಾನು ನಕ್ಕೆ. ಏನು ಮಾಡ್ತಿದ್ದೆ? ಅವಳನ್ನು ಮದುವೆಗೂ ಮೊದಲೇ ಸರಿಯಾಗಿ ಪ್ರೀತಿಸುತ್ತಿದ್ದೆ ಗೊತ್ತಾ ಅಂತ ನನ್ನ ತೋಳಿನ ಮೆಲ್ಲಗೆ ಗುದ್ದಿದ. ನಾನು ಆಶ್ಚರ್ಯದಿಂದ ಅರ್ಜುನ್ ಅಂತ ಕೂಗಿದೆ. ಅವನು ನಗುತ್ತಲೇ, ಇವತ್ತು ನಾನು ಸುಳ್ಳು ಹೇಳಿದ್ದೆ ಆಂಟಿ, ನಾನು ಒಳ್ಳೆ ಹುಡುಗ ಅಂತ. ನಿಜಕ್ಕೂ ನಾನು ಅವಳಿಗೆ ಮೊದಲೇ ತುಂಬಾ ಹತ್ತಿರವಾಗಿದ್ದೆ. ನಾನು ಸ್ವಲ್ಪ ಗಾಬರಿಯಾದೆ. ಆದರೂ ನಗುತ್ತಾ, ಅಯ್ಯೋ ನೀನು ರಿಯಲಿ ಬ್ಯಾಡ್ ಬಾಯ್ ಅಂತ ಗೊತ್ತಾಗಿರ್ತದೆ ಅಂದೆ. ಅವನು ಟಿಕ್ ಮಾಡಿ, ಆಂಟಿ ನೀವು ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಂದಮೇಲೆ ನನಗೂ ನಿಮ್ಮ ಬಗ್ಗೆ ಒಂದಿಷ್ಟು ಗೊತ್ತಾಗಲಿ ಎಂದ. ನನ್ನ ಮನೆ ಬಳಿ ಬಂದಾಗ ಮಳೆ ಸುರಿಯಲಾರಂಭಿಸಿತು. ಬಾ ಒಳಗೆ, ಚಹಾ ಕುಡಿ ಅಂದೆ. ಇಲ್ಲ ಆಂಟಿ, ಮತ್ತೊಮ್ಮೆ ಬರ್ತೇನೆ. ಬಾ ಕಣೋ, ಒಡ್ಡೆಯಾಗಿದ್ದಾಳೆ ಅಂತ ತಿಳಿದಿರಲಿಲ್ಲ ಅಂತ ಒಳಗೆ ಕರೆದೊಯ್ದೆ. ಮನೆ ತುಂಬಾ ಚಿಕ್ಕದ್ದು. 1 ಹಾಲು, 1 ಸಣ್ಣ ಅಡುಗೆ ಮನೆ. ಅವನಿಗೆ ಚಹಾ ಮಾಡುತ್ತಿದ್ದಾಗ ಅವನೇ ಕೇಳಿದ, ಆಂಟಿ ಈ ಚಿಕ್ಕ ಮನೆಗೆ ನಿಮಗೆ ಸಾಲದ್ದು ಅಲ್ವಾ? ಇರುವುದು ನಾನೊಬ್ಬಳೇ ಕಣೋ, ಸಾಲುತ್ತೆ. ಅವನ ಗೋಡೆಯಲ್ಲಿದ್ದ ಗಂಡನ ಫೋಟೋ ನೋಡಿ, ಸಾರಿ ಆಂಟಿ ಎಂದ. ನಾನು ಎಲ್ಲ ಹೇಳಿದೆ. ಗಂಡ ಹೇಳುತ್ತಿದ್ದ. ಹೇಗೆ ಹೋದ ಎಲ್ಲವನ್ನು. ಅವನ ಕಣ್ಣು ತೇವಗೊಂಡಿತ್ತು. ಆದರೆ ಯುವಕನ ಸ್ವಭಾವ. ಸ್ವಲ್ಪ ತಮಾಷೆಯಾಗಿ ಕೇಳಿದ, ಆಂಟಿ ಇನ್ನು ನಿಮ್ಮ ವಯಸ್ಸಿಗೆ ಆಗಿಲ್ಲ, ಒಂಟಿಯಾಗಿರೋದು ಕಷ್ಟ ಅನ್ಸಲ್ವಾ? ಯಾರಾದ್ರೂ ಒಳ್ಳೆ ಜೊತೆಗಾರ ಬೇಕಾದಾಗ ಏನು ಮಾಡ್ತೀರಾ? ನಾನು ತಡವರಿಸಿ ಅವನನ್ನು ದಿಟ್ಟಿಸಿ ನೋಡಿದೆ. ಏನು ಆಂಟಿ, ನಾನು ತಪ್ಪಾಗಿ ಕೇಳಿದೆನಾ? ಇಲ್ಲ ಕಣೋ, ಆದರೆ ನೀನೇ ಹೇಳು, ನಾನು ಯಾರನ್ನಾದರೂ ಒಲಿಸಿಕೊಂಡರೆ ನಿನಗಿನ್ನು ಸಿಗುತ್ತೆ. ಅವನು ಮೆಲ್ಲನೆ ನಕ್ಕು, ನಿಮ್ಮ ಮುಖದಲ್ಲಿ ಸಂತೋಷ ಕಾಣೋಕೆ ಸಿಗುತ್ತೆ ಆಂಟಿ ಅಂದ. ಒಂದು ಶನಿವಾರ ಓವರ್ ಟೈಮ್ ಆಗಿ ರಾತ್ರಿ 9 ಆಗಿತ್ತು. ರಮ್ಯಾಳನ್ನು ಅವಳ ಗಂಡ ಕರೆದೊಯ್ದ. ನಾನು ಅರ್ಜುನ್ ಮಾತ್ರ ಉಳಿದೆವು. ಹೊರಗೆ ಗಾಳಿ, ಗುಡುಗು, ಮಿಂಚು, ಜೋರಾಗಿ ಮಳೆ. ಎಷ್ಟೇ ಓಡಾಡಿದರೂ ಎಲ್ಲರೂ ನಂದರು. ತಲೆಯಿಂದ ಕಾಲಿನವರೆಗೂ ನೀರು
ಮನೆ ತಲುಪಿದಾಗ ಮಳೆ ಇನ್ನೂ ನಿಲ್ಲಲಿಲ್ಲ. ಆಂಟಿ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ ಈ ಮಳೆಯಲ್ಲಿ? ಬಾ ಒಳಗೆ, ನಿಂತ ಮೇಲೆ ಹೋಗು. ನಿಜವಾಗ್ಲೂ ಭಯ ಆಗ್ತಿದೆಯಾ ಆಂಟಿ? ಹೌದು ಕಣೋ, ಗುಡುಗು ಕೇಳಿದ್ರೆ ನನ್ನ ಕಾಲು ನಡುಗುತ್ತೆ. ಒಳಗೆ ಬಂದೆವು. ಇಬ್ಬರ ಉಡುಪು ಸಂಪೂರ್ಣವಾಗಿ ಒದ್ದೆ. ನಾನು ಟವಲ್ ಕೊಟ್ಟೆ. ಇವನು ಮೈ ಒರೆಸಿಕೊಂಡು ನಿಂತ. ನಾನು ಬಟ್ಟೆ ಬದಲಾಯಿಸು, ಜ್ವರ ಬರುತ್ತೆ ಎಂದೆ. ಅವನು ಟವಲ್ ಸುತ್ತಿಕೊಂಡು ಹಾಲಿನಲ್ಲೇ ಬದಲಾಯಿಸಿಕೊಂಡ. ನಾನು ಅಡುಗೆ ಮನೆಗೆ ಹೋಗಿ ಬದಲಾಯಿಸಿಕೊಳ್ಳಬೇಕಿತ್ತು. ಆದರೆ ಅಲ್ಲಿ 3 ಅಡಿ ಗೋಡೆ ಮಾತ್ರ. ಕುಳಿತರೆ ಎಲ್ಲವೂ ಕಾಣುತ್ತದೆ. ಅರ್ಜುನ್ ತಾನಾಗಿಯೇ ತಿರುಗಿ ಕುಳಿತುಕೊಂಡ. ಆಂಟಿ, ನಾನು ಈ ಕಡೆ ಮುಖ ಮಾಡಿಕೊಳ್ತೇನೆ ಅಂದ. ಇದಕ್ಕಿದ್ದಂತೆ ಕರೆಂಟ್ ಹೋಗಿದ್ದು. ಕತ್ತಲೆ ಆವರಿಸಿತು. ನಾನು ನೈಟಿ ಎತ್ತಿಕೊಳ್ಳಲು ಒದ್ದೆಯಾದ ಬಟ್ಟೆಯನ್ನು ಕಾಲು ಜಾರಿ ನೈಟಿ ಕೆಳಗೆ ಬಿತ್ತು. ಅರ್ಜುನ್ ಮೊಬೈಲ್ ಟಾರ್ಚ್ ಹಾಕಿ ಎತ್ತಿಕೊಟ್ಟ. ಆ ದಿಢೀರ್ ಮಿಂಚಿನಲ್ಲಿ ನನ್ನ ದೇಹದ ರೇಖೆಗಳು ಅವನ ಕಣ್ಣಿಗೆ ಬಿದ್ದಿದ್ದವು. ಆಗಲೇ ಒಂದು ದೊಡ್ಡ ಸಿಡಿಲು. ನಾನು ಅಮ್ಮ ಎಂದು ಕಿರಿಚಿಕೊಂಡು ಓಡಿ ಅವನ ತೋಳು ಹಿಡಿದುಕೊಂಡೆ. ನನ್ನ ಮೈ ನಡುಗುತ್ತಿತ್ತು. ಅವನು ನನ್ನ ತೋಳಿನ ಮೇಲೆ ಕೈ ಇಟ್ಟು, ಏನೂ ಆಗಲ್ಲ ಆಂಟಿ, ನಾನಿದ್ದೇನೆ ಅಂತ ಮೆಲ್ಲನೆ ಧೈರ್ಯ ಹೇಳಿದ. ಅವನ ಸೂಟಿನಲ್ಲಿ ಕೇವಲ ಟವಲ್. ನನ್ನ ಮೈ ಬಹುತೇಕ ಬೆತ್ತಲೆ. ಆ ಗುಡುಗು ಮಿಂಚಿನ ಭಯದ ನಡುವೆ ಇಬ್ಬರ ಮೈಗೂ ಒಂದು ರೀತಿಯ ಬೆಚ್ಚಗಿನ ತುಂಬಿತ್ತು. ಅರ್ಜುನ್ ನನ್ನನ್ನು ಮೆಲ್ಲನೆ ಚಾಪೆಯ ಮೇಲೆ ಕೂರಿಸಿದ. ಯಾವ ಮಾತು ಆಡದೆ ಇಬ್ಬರು ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡಿಕೊಂಡೆವು. ನಾನು ಇದು ತಪ್ಪು ಅಂತ ಹೇಳಲಿಲ್ಲ. ಅವನು ಆಂಟಿ ಅಂತ ಕರೆಯಲಿಲ್ಲ. ಕೇವಲ ಇಬ್ಬರ ಉಸಿರಾಟದ ಶಬ್ದ, ಹೃದಯ ಬಡಿತ ಮಾತ್ರ ಕೇಳಿಸುತ್ತಿತ್ತು. ಹೊರಗೆ ಮಳೆ ಜೋರಾಗಿ ಸುರಿತಿತ್ತು. ಒಳಗೆ ಇಬ್ಬರ ನಡುವೆ ಒಂಥರ ಶಾಂತಿ, ಒಂಥರ ಒಟ್ಟಿಗೆ ಇತ್ತು. ಅರ್ಜುನ್ ನನ್ನ ಕೈ ಹಿಡಿದು ತನ್ನೆದೆಗೆ ಒತ್ತಿಕೊಂಡ. ನಾನು ಕಣ್ಣು ಮುಚ್ಚಿ ಅವನ ಎದೆಗೆ ತಲೆ ಇಟ್ಟೆ. ಆ ರಾತ್ರಿ ಏನು ಮಾತಾಡಲಿಲ್ಲ. ಕೇವಲ ಒಬ್ಬರಿಗೊಬ್ಬರು ಬೇಕಾದ ಸಾಂತ್ವನ, ಬೇಕಾದ ಬೆಚ್ಚಗಿನ ಅನುಭವ ಮಾತ್ರ ಉಳಿತು. ಇದೊಂದು ಕಥೆಯಷ್ಟೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.